ಮಸೀದಿಗಳಲ್ಲಿ ಶಾದಿ ಮಹಲ್ಗಳಲ್ಲಿ ಎಸ್ಐಆರ್ ಅರ್ಜಿಯನ್ನು ನೀಡಲಾಗ್ತಾ ಇದೆ. ಚುನಾವಣಾ ಆಯೋಗದ ಸೂಚನೆಯ ಪೂರ್ಣ ಉಲ್ಲಂಘನೆಯಾಗಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ರು ಶೋಭಾ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಸಾಕ್ಷಿಯಾಗಿ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಆಗ್ತಾ ಇರುವಂತಹ ದೋಷಗಳನ್ನ ಎತ್ತಿ ತೋರಿಸಿದ್ದಾರೆ ಕೇಂದ್ರ ಸಚಿವೆ. जुमा मस्जिद के पास एसआर चल रहा है, सब उधर आना आ रही थी ಹೇಳ್ತಾ ಇದ್ದಾರೆ. जुमा मस्जिद के पास सब आना उधर हम करेंगे. ಸಂಖ್ಯೆಯಲ್ಲಿ ಕೂತ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ, ಏನಿದು? ಏನ್ ಮಾಡಕ್ ಹೊರಟಿದ್ದೀರಿ? ಕಾನೂನು ಏನಿದೆ, ನೀವೇನ್ ಮಾಡಕ್ ಹೊರಟಿದ್ದೀರಿ? ಇದು ಎಲ್ಲಿದು? ಜಯನಗರದ ಗುರಪ್ಪನ ಪಾಳ್ಯದ್ದು ನಿನ್ನೆ ನಡೆದಿರುವಂತದ್ದು. ಒಂದೇ ಕಡೆ ಸೇರ್ಕೊಂಡು ಮತದಾರ ಪಟ್ಟಿಗೆ ಇನ್ಕ್ಲೂಡ್ ಮಾಡುವಂತದನ್ನ ನೀವು ಮಾಡ್ತಾ ಇದ್ದೀರಿ. ಎಲ್ಲರೂ ಒಂದು ಕಡೆ, BLO ಒಂದು ಕಡೆ, BLAಗಳು ಒಂದು ಕಡೆ. ಇದು ನಿಮ್ದು ಕತೆ. ಯಾರ ಸಲುವಾಗಿ? ಕೇವಲ ಅಲ್ಪಸಂಖ್ಯಾತರನ್ನ ಮತದಾರರ ಪಟ್ಟಿಗೆ ಸೇರಿಸುವುದಕ್ಕಾಗಿ. ನಿಮ್ಮ ಆದ್ಯತೆ ಯಾರು? ನಿಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರು ಅಲ್ಲ. ನಿಮ್ಮ ಆದ್ಯತೆ ಇರುವಂತದ್ದು ಕರ್ನಾಟಕ ರಾಜ್ಯದ ಕೇವಲ ಅಲ್ಪಸಂಖ್ಯಾತರು ಯಾರು ಮಸೀದಿಯಲ್ಲಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಅವರು ಮಾತ್ರ. ಇದು ಇದನ್ನ ನಮ್ಗೆ ತೋರಿಸ್ತಾ ಇದೆ. ಜಿಬಿಎಯ 27 ವಾರ್ಡ್ಗಳಲ್ಲಿ ಎರಡೆರಡು ಎಸ್ಐಆರ್ ನಡೀತಾ ಇದೆ. ರಾಜ್ಯ ಚುನಾವಣಾ ಆಯೋಗದಿಂದ ಮತ್ತೊಂದು ಎಸ್ಐಆರ್ ಅಂತಲೂ ಕೂಡ ಆರೋಪಿಸ್ತಾ ಇದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ರಾಹುಲ್ ಗಾಂಧಿ ತೃಪ್ತಿಪಡಿಸೋದಕ್ಕೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದೀನಿ, 2 ಪತ್ರ ಬರೆದಿದ್ದೀನಿ ಈ ಬಗ್ಗೆ ಅಂತಲೂ ಕೂಡ ಶೋಭಾ ತಿಳಿಸಿದ್ದಾರೆ. ನಗರಕ್ಕೆ ಸಂಬಂಧಪಟ್ಟಂತ ಇವತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾನು 2 ಪತ್ರಗಳನ್ನ ಬರೆದಿದ್ದೀನಿ. ಕೇಂದ್ರ ಚುನಾವಣಾಧಿಕಾರಿ ಕರ್ನಾಟಕ ರಾಜ್ಯದ ಎಸ್ಐಆರ್ನಲ್ಲಿ 2 ವಿಷಯಗಳನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂತ ವಿನಂತಿಯನ್ನು ನಾನು ಮಾಡಿದ್ದೀನಿ. ಜಿಬಿಎ ವ್ಯಾಪ್ತಿಯಲ್ಲಿ 27 ವಾರ್ಡ್ಗಳಲ್ಲಿ ಎರಡೆರಡು ಎಸ್ಐಆರ್ ನಡೀತಾ ಇದೆ. ಮಹದೇವಪುರ ಮತ್ತು ಗಾಂಧಿನಗರಕ್ಕೆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಮೊನ್ನೆ 30ನೇ ತಾರೀಕು ಎಸ್ಐಆರ್ ಆರಂಭ ಆದ ಮೇಲೆ ಇನ್ನೊಂದು ಎಸ್ಐಆರ್ ಅನ್ನ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಯಾಕೆ? 3 ಜಿಬಿಎ ವ್ಯಾಪ್ತಿಗೆ ಈ 27 ವಾರ್ಡ್ಗಳು ಬರ್ತವೆ. 3 ಜಿಬಿಎ ವ್ಯಾಪ್ತಿಗೆ ಬರುವಂತ ವೋಟರ್ ಲಿಸ್ಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಅಲ್ಲೆಲ್ಲೋ. ಇನ್ನು ರಾಮನಗರದ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕವಾಗಿ ಎಸ್ಐಆರ್ ನಡೆಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಿಎಂ ಪ್ರತಿ ಬೂತ್ ನೋಡಕ್ಕೆ ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತದಾನದ ಹಕ್ಕು ಕಸಿದುಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ, ಸ್ಥಳೀಯರಿಗೆ ಹೀಗೆ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಮಾಡಿರಬಹುದು ಅಂತಲೂ ಕೂಡ ಪ್ರಿಯಾಂಕ್ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳ ಪ್ರೇರಣೆ ಇರಬೇಕು ಅಂತ ಕಾಣಿಸ್ತೀನಿ ಅಂತ ಅದಕ್ಕೆ ಹೇಳಿದೆ. ರಾಮನಗರದಲ್ಲಿ BLOಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನ ಚೌಲ್ಟ್ರಿ ಕೂತ್ಕೊಂಡೇ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನ ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಭಾಳ ಜನ ಇದ್ದಾರಲ್ಲಿ. ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8 ರಿಂದ 10 ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ಈಗ CM ಅವರು ಪ್ರತಿ ಬೂತ್ ನೋಡೋಕ್ಕಾಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ವಾಟ್ ಎವರ್ ಇಟ್ ಈಸ್ ದೇ ವಿಲ್ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಫ್ರಮ್ ದ BLO.